ಇನ್ನು ಪ್ರಜ್ವಲ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ನಾನು ಮುಂಚೆನೇ ಬಿಜೆಪಿ ನಾಯಕರ ಗಮನಕ್ಕೆ ತಂದಿದ್ದೆ ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬೇಡಿ ಅಂತ ಪತ್ರ ಬರೆದಿದ್ದೆ. ಅವರಿಂದ ಹೆಣ್ಣು ಮಕ್ಕಳ ಶೋಷಣೆ ಆಗಿದೆ, ಅದನ್ನ ನೋಡಿದೀನಿ. ಮುಂದೊಂದು ದಿನ ಮುಜುಗರಕ್ಕೆ ಸಿಲುಕ್ತೇವೆ ಅಂತ ಅಂದಿದ್ದೆ, ಎಚ್ಚರಿಸೋ ಕೆಲಸ ಮಾಡಿದ್ದೆ. ನಮ್ಮ ನಾಯಕರು ಅದನ್ನು ಯಾಕೋ ಆಗ ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. SIT ಅಲ್ಲ, CBI ಇಂದ ಪ್ರಕರಣದ ತನಿಖೆ ಆಗಬೇಕು ಅಂತ ಕೇಳಿದ್ದಾರೆ. ಹೇಳಿದೆ ನಾನಲ್ಲಿ ಈ ಥರ ಕೆಲವು ವಿಡಿಯೋಗಳಿದ್ದಾವೆ ನಾವಲ್ಲಿ. ಆ ವಿಡಿಯೋದಲ್ಲಿ ಕೆಲವು ಹೆಣ್ಣು ಮಕ್ಕಳೆಲ್ಲ ಅಶ್ಲೀಲ ವಿಡಿಯೋಗಳಿದ್ದಾವೆ ಅಲ್ಲಿ. ಅದ್ರ ಜೊತೆ ಈತನೇ ಲೈಂಗಿಕ ತೊಡಗಿರೋಂಥ ವಿಡಿಯೋಗಳಿದ್ದಾವೆ ಅಲ್ಲಿ. ಸೊ ಇದರಿಂದ ನಮಗೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದಲ್ಲಿ. ನಾವು ಸನಾತನ ಧರ್ಮದಿಂದ ಬಂದಿರೋಂಥವ್ರು, ಹೆಣ್ಣು ಕುಲವನ್ನು ಸ್ತ್ರೀ ಕುಲವನ್ನು ಭಾಳ ಗೌರವಿಸುವಂಥ ಪಕ್ಷ ನಾವಲ್ಲಿ. ನಾವು ಇಂಥವ್ರಿಗೆ ಟಿಕೆಟ್ ಕೊಡೋದಕ್ಕೆ ನಾವೇನಾರ ಮಾಡ್ತೀವಿ ಅಂತ ನಮ್ಮ ಪಕ್ಷ ಮೇಲೆ ಮುಜುಗರ ಬರ್ಬೋದು ಅಂತೇಳಿ ಅದನ್ನೆಲ್ಲ ಉಲ್ಲೇಖ ಮಾಡಿ ಬರೆದಿದ್ದೆ ನಾನು. ಪೆನ್ ಡ್ರೈವ್ ಈ ಥರ ಅವ್ರ ಕಾರ್ ಚಾಲಕನ ಹತ್ರ ಇದೆ ಅಲ್ಲಿ. ನಿಮ್ಗೇನೋ ಅವಶ್ಯಕತೆ ಬಿದ್ದರೆ ಬೇಕಾದ್ರೆ ನಾನು ತಾಬಂದು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲಿ. ಮೊದಲು ಈ ವಿಡಿಯೋ ಅಶ್ಲೀಲ ವಿಡಿಯೋನ ಯಾರು ಬಿಡುಗಡೆ ಮಾಡಿದ್ರು, ಹಂಚಿದ್ರು, ಅದು ಮೊದಲನೇ ತನಿಖೆ ಆಗಬೇಕಿದ್ದು. ನಾನು ಆ ಥರ ಬಿಡೋದಾಗಿದ್ರೆ ಮೊದಲೇ ಬಿಟ್ಬಿಡಿ ನಾನಲ್ಲಿ. ನೀವು ಅಲ್ಲಿ ಗಂಟೆ ಹೋಗೋದು ಬೇಡಿ. ನೀವಲ್ಲಿ ನಮ್ಮ ಎಲೆಕ್ಷನ್ ಪಿಟಿಷನ್ ನಡೀತೈತಲ್ಲ, ಅಲ್ಲಿ ಇವನ ಬಗ್ಗೆ ಎಲಿಗೇಷನ್ ಮಾಡಬೇಕಂತ ನಾವು ಈ ಥರ ಪೆನ್ ಡ್ರೈವ್ ಅಶ್ಲೀಲವಾಗಿ ನಡ್ಕೊಂಡಿದ್ದೀವಿ ಅಂತ ನಾವು ಎಲ್ಲ ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಪ್ರಜ್ವಲ್ ರೇವಣ್ಣ ಎವಿಡೆನ್ಸ್ ಹಿಡಿಬೇಕಾದ್ರೆ ನಾವು ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಹಾಗೆ ಹೇಳಿಲ್ಲ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ, ನಲ್ಲಿ ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ, ನಲ್ಲಿ ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಅದನ್ನು ಬಿಡುಗಡೆ ಮಾಡಿ ನಮ್ಮ ಹೆಣ್ಮಕ್ಳು ಮಾನರಾಜ್ ಹಾಕ್ಬಿಟ್ಟು ನಾವು ಸೆಕ್ಯೂರ್ ಆಗೋಂಥದ್ದು ಭ್ರಮೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಇರಲಿಲ್ಲ. ವಿಡಿಯೋ ಬಿಡುಗಡೆ ಹಿಂದೆ ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರ ಕುತಂತ್ರ ಇದೆ ಅನ್ನೋದನ್ನ ಕೂಡ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ ಅವರು. ಅಕಸ್ಮಾತ್ ಏನಾದರೂ ಮುಂಚೆನೇ ಇದನ್ನೆಲ್ಲ ನಾವು ಗಮನಕ್ಕೆ ತಂದಿದ್ದಿದ್ರೆ ಟಿಕೆಟೇ ಸಿಗ್ತಿರ್ಲಿಲ್ಲ. ಅವರು ನಾವೇ ಗಮನಕ್ಕೆ ತಂದಿದ್ದಿದ್ರೆ ಟಿಕೆಟೇ ಸಿಗ್ತಿರ್ಲಿಲ್ಲ. ಆದರೆ ನಾನು ಹೇಳೋ ಪ್ರಯತ್ನ ಅಂತೂ ಮಾಡಿದ್ದೆ, ಟಿಕೆಟ್ ಕೊಡಬೇಡಿ ಅನ್ನುವಂತಹ ಮುನ್ಸೂಚನೆಯನ್ನಂತೂ ಕೊಟ್ಟಿದ್ದೆ. ಬಟ್ ಅದನ್ನು ಅವಾಗ ತುಂಬಾ ನಿರ್ಲಕ್ಷ್ಯವನ್ನ ತೋರಿಸಿದ್ರು. ಈಗ ನೋಡಿ ಎಷ್ಟು ದೊಡ್ಡ ಮುಜುಗರ ಆಗಿದೆ ಅನ್ನೋ ಅರ್ಥದಲ್ಲಿ ದೇವರಾಜೇಗೌಡರು ಮಾತಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಕಡೆಗೆ ವಿಡಿಯೋ ಲೀಕ್ನ ಹಿಂದೆ ಇವ್ರ ಬಗ್ಗೆ ಕೂಡ ಒಂದು ಗುಮಾನಿಯನ್ನಂತೂ ಇಟ್ಕೊಳ್ಳಾಗ್ತಾ ಇದೆ. ಕಾರಣ ಮಾಜಿ ಡ್ರೈವರ್ ಕೊಟ್ಟಂತಹ ಸ್ಟೇಟ್ಮೆಂಟ್.